ಅಲ್ಲ ಕಣ್ರಂಗಣ್ಣಯ್ಯ, ಆ ರಾಜಪ್ಪನ ಮಗ ವಾಸ್ತ ಮದ್ವೆ ಆಗ್ಯವನೆ. ಆ ಹುಡುಗಿ ಪೋಟ ಅಂತೂ ಏನಾಗ್ತಾನಂಗೆ. ಹ್ಞೂ ಕಣ, ರೋಡ್ನ ನೆನೆದಿನಿ ಯಾರ ಹಂಗಂಬಾರು. ಆ ರಾಜಪ್ಪನ ಮಗಂದು ಮದ್ವೆ ಆಗೈತೆ. ಏನು ಆ ಹುಡುಗಿ ಅಂತೂ ಬೆಲ್ಲ ಸಿಕ್ತಂಗೆ ಆಗ್ಬಿಟ್ಟೈತೆ ಅವ್ನ ಕೈಯಕ್ಕೆ. ಏನು ದಿನ ಸುಮ್ಮ ಪೋಟ ಹೊಡೆದೊಡ್ದು ಹಾಕ್ತಾನಂತ ಅಲ್ಲೇ. ಅದ್ಯಾತ ಸ್ಟೇಟಸ್ಗೆ ಹಾಕ್ತಾನಂತೆ. ಬೋರೆ ಆಗ್ತಾನೆ ಅನ್ಬೇಡ ಬಿಡತ್ತ. ಇವಾಗ ಅಸ್ತ ಮದ್ವೆ ಆಗಿರೋದಕ್ಕೆ ಬೋರೆ ಆ ಹುಡುಗಿ ನಾವು ಅವನವು ಪೋಟ ಬರೇ ಆಗ್ತಾನೆ ಏನು ಬೇಡ ಕಣ ಅಣ್ಣ, ಹಂಗಾಗ್ತಾನೆ. ಅಯ್ಯೋ ಜನಗಳು ಎಲ್ಲ ಬೈಕ್ಯಂಬ್ತಾರೆ ನಮ್ಮೂರಾಗ. ಅಯ್ಯೋ ಸೀಮೆ ಕಿಲ್ಲದ ಮದ್ವೆ ಆಗ್ಯಾವನಿ, ಅವ್ನು ಸೀಮೆ ಕಿಲ್ಲದ ಮದ್ವೆ ಆಗ್ಯಾವನಿ ಅಂತ ವಾಸೋಸ್ತ್ರಾಗೆ ಆಗ್ತಾನೆ. ವಾಸದಲ್ಲ ಇವಾಗ ಅದಕ್ಕೆ ಒಂದು ತಿಂಗಳಾಯೈತೇನಪ್ಪ ಮದ್ವೆ ಆಗಿ ಅಲ್ಲೇ. ಒಂದು ತಿಂಗಳಿಂದ ಆಗ್ತಾನೆ ಇದ್ದಾನೆ. ಎಂಗೇಜ್ಮೆಂಟ್ ಆದಾಗಿಂದಾನು ಆಗ್ತಾ ಇದ್ದಾನಪ್ಪ ಅವನು. ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಮಾಡಿ ಒಂದು 15 ದಿವಸ 20 ದಿವ್ಸಕ್ಕೆ ಮದುವೆ ಮಾಡಿರು. ಈ ತಿಂಗಳಿಂದನ ಸುಮ್ಮನೆ ಆಗ್ತಾನೆ. ದಿವ್ಸಕ್ಕೊಂದು 50 ಪೋಟ್ ಆಗ್ತಾನೇನಪ್ಪ ಆ ಹುಡ್ಗಿನವ. ಸ್ಟೇಟಸ್ಗೆ ತುಂಬಿಸಿರ್ತಾನೆ. ಬೆಲ್ ಸಿಕ್ಕಂಗೆ ಆಗ್ಬಿಟ್ಟೈತೆ ಕಣಲ್ಲ ಅವನಿಗೆ. ಹೊಸ್ತ ಮದುವೆ ಆಗ್ಯವನಲ್ಲ, ಹುಡುಗಿ ಬೇರೆ ಸೆನಕೈತೆ, ಅದಕ್ಕೆ ಹಾಕ್ತಾನೆ ಸುಮ್ಮನೆ. ಬರೇನೆ ಗುರುವಂತೆ ತಿದ್ದಿದಳು ನನ್ನ ನೇರಳಿಲಾಲಿ ಅಂತ ಬರೀ ಇದು ಯಾವುದೋ ಒಂದು ಹಾಡು ಸೆಟ್ ಮಾಡಿ ಹಾಕ್ತಾನೆ. ಬರೀ ಸುಮ್ಮನೆ ಹಾಡು ಸೆಟ್ ಮಾಡಿ ಕೈ ಬಿಟ್ಬಿಡ್ತಾನೆ. ಹಾಕಿ ನೋಡಿ ಸಾಕಾಗುತ್ತಿ. ಓಪನ್ ಮಾಡ್ದಷ್ಟಕ್ಕೆ ಫಸ್ಟ್ ಅವನವೇ ಇರ್ತವೆ. ಮೊದಲೇ ಆತ ಆಗ್ತಿರ್ಲಿಲ್ಲಪ್ಪ. ಈ ಮದುವೆ ಆದಾಗಿಂತಾನು ಆ ಹುಡುಗಿನ ಏನು ತುಂಬಿಸಿ ಅವನೇ ಅದು ಪಿಳ್ ಚೆನ್ನಾಗಿರೋದಕ್ಕೆ ಆಗ್ತಾನೆ. ಚೆನ್ನಾಗಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಲಸ್ ಮಕಾಯಿ ಬಂತು. ಲಸ್ ಮಕಾಯಿಗೆ ಹೇಳ್ತೀನಿ ತಾಡಿ. ಲಸ್ ಮಕಾಯೋ ಬಾ ಇಲ್ಲಿ. ಏನೋ ರಂಗಪ್ಪ, ನೀನು ರಮೇಶ್ ಹಿಂಗ್ ಮಾತಾಡ್ತಾ ಏನೋ ನಗ್ತಾ ನಲಿತಾ ಯಾತ ಫೋನ್ನ ಯಾತ ನೋಡ್ತಾ ಕೂತ್ಕೊಂಡಿದ್ದೀರಾ? ಆ ರಾಜಪ್ಪನ ಮಗುಗೆ ಮದುವೆ ಮಾಡ್ಯಾರ ಲಸ್ ಮಕಾಯ. ಅಯ್ಯಯ್ಯಪ್ಪ ಇಲ್ಲೋಡು, ಮಂಗನ ಕೈ ಮಾಣಿಕ್ಯ ಕೊಟ್ಟಂಗಾಗೈತಿ ಆ ರಾಜಪ್ಪನ ಮಗನ ಮದುವೆ ಆಗಿರೋದು. ಅಯ್ಯ ಹುಡುಗಿನ ಫೋಟ ಹಾಕ್ತಾನೆ ಅನ್ಬೇಡ ಕಣ್ಲಸ್ ಮಕಾಯ. ಹಂಗಿಂಗೆ ಹಾಕಲ್ಲ ಫೋನ್ನಾಗಿ. ತುಂಬಿಸಿರ್ತಾನೆ ದಿನಾನ. ಕಣ ನಮ್ಮಂತ ಕಾಂತಾನು ಹಂಗಂಬನು ಮನೆ ದಿನ ಕಾರ್ ತೋರಿಸ್ತಾ ಲಸ್ ಮಕಾಯ ಬಾಯಿಲಿ ರಾಜಪ್ಪನ ಮಗ ಮದುವೆ ಆಗ್ಯವನಂತೆ. ದಿನ ಹುಡುಗಿನವ ಪಿಳೆನವ ಏನ್ ಫೋಟೋನ ಸುಮ್ಮನೆ ದೊಡ್ಡ ಹಾಕ್ತಾನೆ ಅನ್ಬೇಡ ಅಂತ ಹೇಳ್ತಿದ್ದ ಕಾಂತಾನು ನಮ್ಮಂತಾಗಿ. ಊರಾಗೆಲ್ಲ ಬೈಕೆಂಬ್ತಾರೆ ಹೋಗ ಅವನಂತೂ. ಇವನ್ಗಂತೂ ಸೀಮೆ ಕಿಲೋ ದುಡಿ ಸಿಕ್ಕೈತೆ ಅಮ್ಮಂಗೆ. ಏನು ಫೋಟೋ ದೊಡ್ಡದು ಹಾಕ್ತಾನೆ ಅನ್ಬೇಡ. ಫೇಸ್ಬುಕ್ನಾಗು ಇನ್ಸ್ಟಾಗ್ರಾಮ್ನಾಗು ಎಲ್ಲದ್ರಾಗು ಅವನೇ. ವಾಟ್ಸಪ್ ಸ್ಟೇಟಸ್ನಾಗು ಎಲ್ಲ ಸ್ಟೇಟಸ್ನಾಗೂ ಬರೀ ಆ ಹುಡುಗಿನವೇ ಹೋಗತ್ತ. ನೋಡಿ ಸಾಕಾಗೈತಿ. ಎಲ್ಲರೂ ಬೈಕೆಂಬ್ತಾರೆ. ನೀನು ಟೀ ಕುಡಿತಲ್ಲ ಅಂಗಡಿ ತಕ್ಕೊಂಡಿದ್ನ, ಅವ್ನು ಮುಂಜಾನು ಬೈಕೆಂಬ್ತಿದ್ದ. ಯಾಕೆ ಲಸ್ ಮಕ್ಕ ಹಿಂಗ್ ಮಾತಾಡ್ತೀರಾ? ಅದೇ ರಾಜಪ್ಪನ ಮಗ ಮದುವೆ ಆಗ್ಯವನಂತೆ. ಪಿಳ್ಳೊಳ್ಳೆ ಸೆನಕೈತಂತ ಬೆಳ್ಳಗೆ, ಒಂದಿಟ್ಟು ಉದ್ದಕ್ಕೆ, ಒಂದಿಟ್ಟು ಸೆನಕೈತಂತ ದುಂಡಕ್ಕಿ. ಅದನ್ನ ಫೋಟೋ ಹೊಡೆದು ಫೋನ್ಗಳಿಗೆಲ್ಲ ದಿನ ಹಾಕ್ತಾನಂತಿ. ಅದಕ್ಕೇನೆ ಎಲ್ಲ ಬೈಕಂತಾರೆ ಸೀಮೆ ಕಿಲದ ಮದುವೆ ಆಗಿ ನಮ್ಮಂಗೆ ಹಾಕ್ತಾನೆ ಅಂತ. ಯಾತ್ರಕ್ಕೆ ಹಾಕೋದು ಫೋನ್ನಾಕಿ ಹಾಕಿರ ಅವ್ನು ಹಾಕಿರಿ ಎಲ್ಲರಿಗೂ ಗೊತ್ತವೇನು? ಗೊತ್ತವದು ಸ್ಟೇಟಸ್ ಕಂತ ಹಾಕ್ತಾರೆ. ನಿನಗೆ ಗೊತ್ತಾಗಲ್ಲ. ನೀನೊಂದು ಫೋನ್ ಇಟ್ಕೊಂಡಿಲ್ಲ ಏನಿಲ್ಲ, ಸ್ಟೇಟಸ್ ಕಂತ ಹಾಕ್ತಾರೆ. ಅದೆಲ್ಲರಿಗೂ ಗೊತ್ತಾವಿ. ಅವ್ರ ಫೋಟೋ ದೊಡ್ಡದು ಆಡ್ ಸೆಟ್ ಮಾಡಿ ಹಾಕ್ತಾರೆ. ವಾಸೋಸ್ತ್ರಾಗಲ್ಲ ಅದಕ್ಕೆ ಹಾಕ್ತಾನೆ. ಒಂದು ತಿಂಗಳಾಗೈತಂತಿ ಮದುವೆ ಆಗಿ. ಬೋಲ್ಸನಕೈತಂತ ಹುಡುಗಿ ಸೆನಕಿರತ್ಕೆ ಕಣ ಜಯ ಹಾಕದ. ಅವ್ನು ಸೆನಕಿಲ್ಲ ಅಂದ್ರೆ ಇನ್ನೆಲ್ಲ ಹಾಕನು. ಅಯ್ಯೋ ಸೆನಕಿರತ್ಕಂತೂ ಬಿಡತ್ತ. 7 ಜನ್ಮದಲ್ಲವು 7 ಜನ್ಮದಲ್ಲವು ಅಂತ ಹಾಕ್ತಾನಂಗೇನಿ. ಏನಯ್ಯಪ್ಪ ಆಡ್ ಸೆಟ್ ಮಾಡಿ ಎಲ್ಲಾರು ಬೈಕ್ಯಮದೆ. ಸೀಮೆ ಕಿಲು ದುಡಿ ಸಿಕ್ಕೇಳಿ ಇವನಿಗೆ ಬೆಲ್ ಸಿಕ್ಕಂಗಾಗೈತಿ ಅಂತಾರಿ. ಪ್ರಕಾಶ ಅಲ್ವೇ ಅವನ ಹೆಸರು? ರಾಜಪ್ಪನ ಮಗನ ಹೆಸರು ಪ್ರಕಾಶ. ಅವನಿಗೆ ವಾಸ್ತ ಮದುವೆ ಎಲ್ಲಾರು ಹಂಗೆ ಕಣ್ಪಾಪ. ರಾಡಿಯೋ ನೀನು ಮದುವೆ ಆದ್ಮೇಲೆ ನೀನು ಅಷ್ಟೇ ಕಣ ರಮೇಶಿ. ಇವನ್ ಬ್ಯಾರ್ಯಾರನ್ನ ಅಡ್ಕೊಂಬ್ತಾನೆ. ನೀನು ಮದುವೆ ಆದಾಗ ನೀನು ನಿನ್ನ ಹೆಂಡತಿ ನೀನು ಹಾಕ್ತೀಯ. ವಾಸೋಸ್ತ್ರಾಗ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ವಾಸೋಸ್ತ್ರಾಗ ಎಲ್ಲ ಹಾಕ್ತಾರೆ. ಲೋಸ್ ಮಕ್ಕ ಸರಿಯಾಗಿ ಹೇಳುತ್ತಿ. ವಾಸೋಸ್ತ್ರ ಮದುವೆ ಆದಾಗ ಎಲ್ಲಾರು ಹಂಗೆ ಅಲ್ಲೇನಾಕ ಪಾಪ ಮದ್ವೆ ಇರಲ್ಲ, ವಾಸ್ತ ಮದ್ವೆ ಆಗಿರ್ತಾರೆ. ಫೋಟೋ ಹೊಡೆದೊಡ್ದು ಹಾಕಕ್ಕೇನ ಹಾಕ್ಯಂಬ್ಲಿ ಬಿಡು. ಏನಯ್ಯಪ್ಪ ಆಡ್ಕೊಂಬ್ತಾರೆ ಅನ್ಬೇಡ ಊರಾಗ ಅಲ್ಲೇ. ಹಂಗೆ ಮತ್ತೆ ಊರಾಗೆ ಎಲ್ಲಾರು ಹಂಗಂಬದೆ. ಈ ರಾಜಪ್ಪನ ಮಗುಗಂತೂ ಮದುವೆ ಮಾಡಿರಕ್ಕೆ ಹಂಗೇನೆ ಅಯ್ಯಪ್ಪ ಹಾಕ್ತಾನೆ ಅಂತ ಎಲ್ಲಾರು ನಮ್ಮಂತ ಕಾಂತಾನು ಬೈಕೆಂಬ್ತಿದ್ದ ಯಾವ್ದಾಗ. ನಾನು ಯಾತಲಕ್ಕಂತ ಹಂಗ್ ಬೈಕೆಂಪ್ನೆ ಅಂದೆ. ಅದಕ್ಕೆ ಇವ್ನು ರಾಜನ್ ನೋಡಕ ಇವನು ಅದು ಯಾವ್ದೋ ಒಂದು ಹುಡುಗಿನ ಮದ್ವೆ ಆಗ್ಯವನು ಸುಮ್ ಫೋಟೋ ತೆಗ್ದು ಹಾಕ್ತಾನೆ ಸುಮ್ಮನೆ ಅಂತ. ವಾಸೋಸ್ತ್ರಾಗ ಒಂದು ತಿಂಗಳು 2 ತಿಂಗಳು ತಕ್ಕ, ಒಂದು 3 ತಿಂಗಳು, ಒಂದು 6 ತಿಂಗಳು ಹಳೆದಾಗ ತಕ್ಕ ಹಾಕ್ತಾರೆ. ಸುಮ್ಮನಿರತ್ತ ಹಾಕಿದ್ರು ಹಾಕ್ತಾರೆ ಅಂತಂದು. ಹೇಳಕ್ಕಾಗ್ತ ದಿನ ನೋಡಿ ಸಾಕಾಗೈತಿ. ಅದೇ ಹೆಣ್ಣು ಅದೇ ಗಂಡು ಏನು ಹಂಗಲ್ಲ ಹಾಕ್ಬೇಕು. ಅದನ್ನ ಮನಸ್ನ ಪ್ರೀತಿ ಇರ್ಬೇಕಪ್ಪ ಅಂತ ಹೇಳಾನು. ರಾಜಪ್ಪನ ಮಕ್ಕಣೆ ನೀನು ರಾಜ ಅಂತೀಯ. ರಾಜಪ್ಪನ ಮಗ ಪ್ರಕಾಶ ಅಂದ. ಪ್ರಕಾಶ ಏನ್ ತೆಗ್ದು ಬಿಡುತ್ತಾನ ಕಣಕ ಫೋಟೋನ ಅಂದ.
ಈಗೆಲ್ಲ ಫೋನ್ಗಳು ಇದಾವಲ್ಲ ಹಾಕ್ಯಂತಾರೆ ಮೊದ್ಲು ನಾವ್ ಯಾತೋ ಆಗ್ತಿರ್ಲಿಲ್ಲ ನಮ್ಮ ಕಾಲದಾಗ ಯಾತೋ ಆಗ್ತಿರ್ಲಿಲ್ಲ ಇವಾಗೆಲ್ಲ ಫೋನ್ಗಳು ಇರತ್ತೆ ಹಾಕ್ತಾರೆ. ಮೊದ್ಲೆಲ್ಲ ನಿಮ್ಮ ಕಾಲದಾಗ ಎಲ್ಲಿದ್ವಿ ಅಳಜ್ಜಿ ಇವೆಲ್ಲನ ಇವಾಗ ಫೋನ್ಗಳು ಇದ್ದಾವೆ ಹೊಸ್ತ ಮದುವೆ ಆಗಿರೋವೆಲ್ಲನ ತೆಗ್ದು ಗಂಡ ಹೆಂಡ್ತಿ ಹಾಕ್ತಾರೆ. ಉಂಬೋದು ಹಾಕದೆ ತಿಂಬೋದು ಹಾಕದೆ ಇಂಥ ಹೋಗಿದ್ವಿ ಇಂಥ ಪಿಕ್ಚರ್ಗೆ ಹೋಗಿದ್ವಿ ಇಂಥ ಬಟ್ಟೆ ತಗೊಂಡ್ವಿ ಇದನ್ನ ತಗೊಂಡ್ವಿ ಅದನ್ನ ತಗೊಂಡ್ವಿ ಎಲ್ಲ ಹಾಕ್ತಾರೆ ನಿಂಗೆ ಜೈ ಇವಾಗ ಒಳ್ಳೇದ್ ಬಂತಪ್ಪ. ನಮ್ಮ ಅಮ್ಮನೀರು ಯಾತನ ಹಾಕ್ತಿರ್ತಾರೆ ನಮ್ಮ ಹುಡುಗ ತೋರ್ಸುತ್ತೆ ಅಜ್ಜಯ್ ಹತ್ತಾರ ನೋಡಿ ಯಾತ ತೊಂದವ್ರಂತೆ ಹಾಕ್ಯವ್ರೆ ಇದು ಯಾತಕ ಹಾಕ್ಯವ್ರ ಮೊಬೈಲ್ ಪಾಪ ಅವ್ರು ಹಾಕಿದ್ದು ಬರುತ್ತಾರಲ್ಲ ಅಲ್ಲ ಹಾಕಿದ್ದು ಇಲ್ಲಿಗೆ ಬರುತ್ತೆ ಅಂತಿ ಎಲ್ಲ ಬತ್ತ ನಿನಗೆ ಗೊತ್ತಾಗಲ್ಲ ಸುಮ್ಮನಿರಂಬತ್ ನಮ್ಮ ಹುಡುಗ. ರಮೇಶ ನೀನು ಮದ್ವೆ ಆದ್ಮೇಲೆ ಹಾಕ್ಮಂತೆ ಒಳ್ಳೆ ಹುಡುಗಿನ ಚೆನ್ನಾಗಿ ತೆಳಗು ಬೆಳಗು ಇರೋ ಅಂತ ಹುಡುಗಿನ ನೋಡಿ ಮದ್ವೆ ಆಗು ನೀನು ಫೋಟೋ ತಗ್ತಾಗ ನೀನು ಹಾಕ್ಮಂತಿ. ಹೋಗಕತ್ತ ನಾನೆಲ್ಲ ಹಾಕಲ್ಲ ಲೂಸ್ಮಕಯ್ಯ ನಾನು ಯಾವ್ದಕ್ಕೆ ಹಾಕಕ್ಕೆ ಹೋಗೋಣ ನಾನು ಹಾಕಕ್ಕೆ ಹೋಗಲ್ಲ ಮತ್ತಾಯಿ ಸಾಕು ಹೇಳ್ತಿದ್ರಿ ಫೋಟೋ ಹಾಕಿರಿ ಅಷ್ಟೇನಿ ಹೇಳ್ತಿ. ಅವಾಗ ಹೊಸೊತ್ತರಾಗಿ ಎಲ್ಲಾನ ಚೆನ್ನಾಗಿ ಕಾಣ್ತಾರೆ ಹೇಳ್ತಿರು. ಆಮೇಲೆ ಒಂದು 6 ತಿಂಗಳಾದ್ಮೇಲೆ ವರ್ಷ ಆಗ್ತಿದಂಗೆ ನಿನ್ಗಿಂತ ಒಳ್ಳೆ ಹುಡುಗಿನೇ ಸಿಕ್ಕಿತ್ತು ನಿನ್ಗಿನ ಚೆನ್ನಾಗಿರೋ ಹುಡುಗಿನೇ ಸಿಕ್ಕಿತ್ತು ನಾನೇ ನಿನ್ನ ಅದು ಹೋಗತ್ತ ಅಂತಾರೆ. ಇವಾಗ ನೀನೇ ಚೆನ್ನಾಗಿ ನಿನ್ ಬಿಟ್ರೆ ನೀನು ಯಾವ ಹೊಸ ಮದುವೆ ಆದಾಗ ಹಿಂಗೆ ಎಲ್ಲ ಹೇಳೋದು ನೀನ್ ಬಿಟ್ರೆ ನನಗೆ ಯಾರು ಇಷ್ಟ ಆಗಲಿಲ್ಲ ನೀನು ಹಂಗಿದೀಯಾ ಹಿಂಗಿದೀಯಾ ಅಪ್ಸರೆ ಥರ ಇದೆಯಾ ಆ ಥರ ಇದೆಯಾ ಈ ಥರ ಇದೆಯಾ ಅಂತ ಹೊಸ್ತಾಗಿ ಹೇಳ್ತಾರೆ. ಆಮೇಲೆ ಒಂದು 6 ತಿಂಗಳು ವರ್ಷ ಆಗ್ತಿದಂಗೆ ತೆಗಿಯತ್ತ ನೀನು ಯಾತ್ರ ಮಕ್ಕಳು ನೀನು ನನಗೆ ಅಂತೆಂಥ ಹುಡುಗಿಯರು ಸಿಕ್ಕಿದ್ರು ಹೋಗಿ ಹೋಗಿ ನಿನ್ನ ಗುಬಾಲ್ನ ಕಟ್ಕೊಂಡೆ ಅಂತ ಬೈತಾರೆ. ಹಂಗೆ ಹೊಸ್ತಾಗಿ ಸಕ್ಕರೆ ಮಿಠಾಯಿ ಬೆಲ್ಲದ ಮಿಠಾಯಿ ಸಿಕ್ತಂಗೆ ಅಂದ್ರೆ ಈ ರಾಜಪ್ಪನ ಮಗ ಹಾಕ್ತಂಗೆ ಇಮ್ ಪ್ರಕಾಶ್ ಹಾಕ್ತಂಗೆ ಯಾರ್ಯಾರು ಹಾಕಿಲ್ ಕಣಕ್ ಮದ್ವೆ ಆದಾರು ಅವನು ಇವನು ಹಾಕಾನು ಚಂದ್ರಪ್ಪನ ಮಗ ಮದ್ವೆ ಆಗಿದ್ನಲ್ಲ ಅವನೊಂದು ತಿಂಗಳು ತಕ್ಕಂಗೆ ಹಾಕ್ತ ಅವನು ಹಂಗೆ ಸಖತ್ ಹಾಕ್ಬಿಟ್ಟ ಅವಾಗ ಒಂದು ತಿಂಗಳು ತಕ್ಕನ ಆಮೇಲೆ ಯಾಕೆ ಹಳೆದಾದಂಗೆ ಅಲ್ಲಿ ಇವಾಗ ಹಾಕದೇ ಇಲ್ಲ ಸುಮ್ಮನೆ ಹಾಕ್ತಾನೆ. ಅದೇ ಒಂದು ತಿಂಗಳಿಗೆ ಹಳೆದಾಗುತ್ತಲ್ಲ ಅಲೇನಿ ಒಂದು ತಿಂಗಳು 2 ತಿಂಗಳು ಅಷ್ಟೇನಿ ಆಲೆ ಸುಮ್ಕ ಹಾಕ್ತಾರೆ. ಮಕ್ಕೈ ಚೆನ್ನಾಗಿ ಕೇಳುತ್ತೆ ಅಲ್ಲೆಲ್ಲನ ಸಿಕ್ಕಿದೆ ಹಂಗನ್ನು ಏನ ಪ್ರಕಾಶ ಹುಡುಗಿನಂತ ಮೊಬೈಲಾಗ ತುಂಬಿಸ್ಬಿಟ್ಟಿದ್ದಿ ಅಂತೆ ಯಾರು ನೋಡಿರು ಏನು ಸಾಕತ್ ಆಗ್ತಾನಪ್ಪ ಪ್ರಕಾಶ ಅಂತ ಅನ್ನು ಅದೆಲ್ಲ ಏನಂತ ನೋಡೋಣ. ಬಿಡತ್ತ ಆಕೆಂಬ್ಲಿ ಹುಡುಗ ಹುಡುಗಿ ವಾಸ್ತ ಮದುವೆ ಆಗಿರ್ತಾರೆ ಚೆನ್ನಾಗಿರ್ತಾರೆ ಒಟ್ಟುನು ನಗ್ತಾ ನಲಿತಾ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಖುಷಿಯಾಗಿರ್ತಾರಲ್ಲ ಹಾಕ್ಯಂಬ್ತಾರೆ ಒಂದಿಂದ ಗುದ್ದಾಡ್ಕೊಂಡ್ರೆ ಯಾಕನ ಜಗಳ ಮಾಡ್ಕೊಂಡ್ರೆ ಆಮೇಲೆ ಕೈ ಬಿಡ್ತಾರೆ. ನಾನು ಯಾಕೆ ಕೇಳಕ್ ಹೋಗೋಣ ನೀನು ರಂಗಪ್ಪ ನನಗೆ ಹೇಳದೆ ಹೇಳು ಅಂತ. ಅಯ್ಯಪ್ಪ ನಮ್ಮೂರಾಗಂತೂ ಒಂದು ಈಡ್ ಸಿಕ್ಕಿರಿ ಅದನ್ನೇ ಒಂದು ಹಬ್ಬರ ಮಾಡ್ತಾರಮ್ಮ ತಾಯಿ ಫೋಟೋ ಹಾಕೋದೂ ಆಡ್ಕೊಂಬ್ತಾರೆ ಕುಕ್ಕೊಂಡು ಒಂದು ಈಡ್ ಸಿಕ್ಕಿರ್ ಸಾಕು ನಮ್ಮೂರಾಗ ಅಲ್ಲೇ ಬೋಲ್ ಆಡ್ಕೆ ಬಿಡ್ತಾರೆ ಕಣೆ ಲೋಸ್ಮಕ್ಕ ನೋಡು ಆಳೆ ಕುಕ್ಕೊಂಡು ಇವ್ರು ಅದನ್ನ ಆಡ್ಕೊಂತ ಇದಾರೆ ಇವನು ರಮೇಶ್ ಯಾಕಲ್ವೇ ನೋಡ್ತೀನಿ ತಡಿ ನಾನು ನೀನು ಆಗ್ತೀಯ ತಡಿಯ ನಾನು ಆಡ್ಕೊಂಬ ನಾನು ಯಾರನ್ನ ಹೇಳ್ತಾರಲ್ಲ ಅವಾಗ ಹೇಳ್ತೀನಿ. ಹಂಗೆ ಮತ್ತೆ ಅವ್ರವ್ರದ್ದಾದ್ರೆ ಅವ್ರು ಯಾತು ಹೇಳ್ಕೊಂಬಲ್ಲ ಬ್ಯಾರ್ದಾದ್ರೆ ಆಡ್ಕೊಂಬ ಶಾನಿ ಇವಾಗ ಎಲ್ಲರೂ ಆಡ್ಕೊಂತಾರ ಅವನ್ನ ನೀವು ರಾಜಪ್ಪನ ಮಗುಗೆ ಬೆಲ್ ಸಿಕ್ತಂಗಾಗೈತೆ ಮಂಗನ್ ಕೈ ಮಾಣಿಕ್ಯ ಕೊಟ್ಟಂಗಾಗೈತೆ ಹಂಗೆ ಹಿಂಗೆ ಅಯ್ಯೋ ಎಂದು ಕಾಣ್ದಿಲ್ದಾರ ಮಂದನ್ ಮಜ್ಜೆ ಕಂಡಂಗಾಗೈತೆ ಅಂತಾರ ತಲಾಕೊಂದೊಂದು ಮಾತಾಡ್ತಾರ ಜನ ಹಂಗೆ ಮಾತಾಡ್ತಾರೆ ಏನು ಮಾಡಕ್ಕಲ್ಲ ಅವ್ರವ್ರ ಇಷ್ಟ ಅವ್ರು ಹೆಂಗನ ಮಾಡ್ಕೊಂಬ್ಲ ಬಿಡು. ಆಡ್ಕೊಂಬೋದಲ್ಲ ಮಾತಾಡಿದ್ದ ಅಷ್ಟೇ ಕಣ್ಣಿಂಗಜ್ಜೆ ಅವನು ಹಾಕ್ತಾನಲ್ಲ ಶಾನೇನ ಫಸ್ಟ್ ಫೋನು ತೆಗಿತಿದ್ದಂಗೆ ಅವನವೇ ಇರ್ತವಿ ಅದೇನು ಒಂದು ಹಾಕ್ತಾನ ಅವನೇನು ಒಂದು 10-15 ಹಾಕ್ತಾನೆ ಒಂದೇ ಥರ ಫೋಟೋ ಅಂತೂ ಸುಮ್ಮನೆ ಸೆಟ್ ಮಾಡಿ ಕೈ ಬಿಡ್ತಾನೆ ನೋಡಿ ಸಾಕಾಗುತ್ತೆ. ಬೇರೆ ಅವನ ತೆಗ್ದು ಹಾಕಿರಿ ನೋಡ್ಬೋದು ಒಂದೇ ಥರದ ಸುಮ್ಮ ತೆಗ್ದು ಬಿಡ್ತಾನೆ. ಮದುವೆಗ ಆಲೇನೆ 1 ತಿಂಗಳು 2 ತಿಂಗಳಾಗಿರುತ್ತೆ ಮದುವೆಗಳವೆಲ್ಲ ಸುಮ್ಮನೆ ಹಾಕೋದೆ ಅವ್ನು ನೋಡಿ ಸಾಕಾಗಿರುತ್ತೆ ಅಲ್ಲೇ ಮದುವೆಗಳವ. ನೋಡಿದ್ರಲ್ಲ ವೀಕ್ಷಕರ ವಾಸ್ತಾಗ ಮದುವೆ ಆದಾರ ಎಂಟರ್ ಫೋಟೋನ ಸುಮ್ಮನೆ ಹಾಕ್ತಾರೆ ಇವಾಗ ಹೊಸ್ತಾಗ ಒಂದಿಟ್ಟು ಹೊಸ್ತಲ್ಲ ಹಾಕ್ತಾರೆ ಒಂದಿಟ್ಟು ಎಲ್ಲ ಚೆನ್ನಾಗಿರ್ತಾರೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಚೆನ್ನಾಗಿರ್ತಾರಲ್ಲ ಹಾಕ್ತಾರೆ ಊರುಗಳಾಗ ಎಲ್ಲನ ಆಡ್ಕೊಂತಾರೆ ಹಾಕಿರು ನೋಡ್ರಿ ಯಾರು ರಾಜಪ್ಪನ ಮಗ ಮದುವೆ ಆಗ್ಯಾನಂತ ನಮ್ಮೂರಾಗೆ ಹಾಕ್ತಾನಂತೆ ಎಲ್ಲಾರು ನಮ್ಮೂರಾಗ ಎಲ್ಲ ಅದನ್ನೇ ಮಾತಾಡ್ತಾರೆ ಏನು ಮದುವೆ ಆಗಿರೋದಕ್ಕೆ ಏನು ಹುಡುಗಿ ಫೋಟೋ ಹಾಕ್ತಾನೆ ಅಂತ ನಿಮ್ಮೂರಾಗ ಇಂತಾರೆ ಯಾರನ್ನ ಹಿಂಗೆ ಹಾಕಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.